ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುದ್ದಿಯನ್ನು ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಇನ್ಫೋ ಕನ್ನಡ ಚಾನಲ್. ನಾನಿವತ್ತು ಬಸ್ ಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಬಸ್ ಡಕ್ಟ್ ಅಂದರೆ ಏನು, ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಇದ್ರದ್ದು ಅಡ್ವಾಂಟೇಜ್ ಏನು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಈ ವಿಡಿಯೋಗಿಂತ ಮುಂಚೆ ಒಂದು ಬಸ್ ಬಾರ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಬಸ್ ಬಾರ್ ಅಂದರೆ ಏನು, ಅದರದ್ದು ಅಡ್ವಾಂಟೇಜ್ ಏನು, ಆ ವಿಡಿಯೋನ ನೋಡಿದ್ರೆ ಈ ಬಸ್ ಡಕ್ಟ್ ಅಂತ ಹೇಳೋದು ತುಂಬ ನಿಮಗೆ ಬೇಗ ಅರ್ಥ ಆಗುತ್ತೆ. ಯಾಕಂದರೆ ಈ ಬಸ್ ಬಾರ್ಗಳೇ ಈ ಬಸ್ ಡಕ್ಟ್ ಅಂದರೆ ಒಂದು ಕಂಪಾರ್ಟ್ಮೆಂಟ್ ಒಳಗಡೆ ಬಸ್ ಡಕ್ಟನ್ನು ಇನ್ಸರ್ಟ್ ಮಾಡಿ ಅದನ್ನು ಯಾವ್ಯಾವ ಲೊಕೇಶನ್ಗೆ ಬೇಕು ಆ ಥರ ಡಿಸೈನ್ ಮಾಡಿ ಒಂದು ಅರೇಂಜ್ ಮಾಡಿರ್ತಾರೆ. ಅದಕ್ಕೆ ನಾವು ಬಸ್ ಡಕ್ಟ್ ಅಂತ ಹೇಳ್ತೀವಿ. ಸೊ ಆ ವಿಡಿಯೋನ ನೀವು ಮೊದಲು ನೋಡಿ, ಆಮೇಲೆ ಇದನ್ನು ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಬಸ್ ಡಕ್ಟ್ ಅಂದರೆ ಏನು ಅಂತ. ಓಕೆ, ಅದಕ್ಕಿಂತ ಮುಂಚೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡಿ, ಆಮೇಲೆ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈ ಬಸ್ ಡಕ್ಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ನೋಡಿ, ಬಸ್ ಡಕ್ಟ್ ಅಂತ ಹೇಳೋದು ಈ ಬಸ್ ಬಾರ್ಗಳನ್ನು ಒಂದು ಡಕ್ಟ್ ಒಳಗಡೆ ಕರೆಕ್ಟಾಗಿ ಇನ್ಸರ್ಟ್ ಮಾಡಿ ಅದನ್ನು ಅರೇಂಜ್ ಮಾಡಿರ್ತಾರೆ. ಈ RYB ನ್ಯೂಟ್ರಲ್ ಅಂತ ನಿಮಗೆ ಅಲ್ಲಿ ಇಮೇಜ್ ಕೊಟ್ಟಿದ್ದೀವಲ್ಲ, ಆ ಇಮೇಜ್ಗಳಲ್ಲಿ ನೋಡಿ, ಈ ಎರಡು ಇಮೇಜ್ಗಳಲ್ಲಿ ನೋಡಿ, ಒಂದು ಓಪನ್ ಆಗಿ ಅಂದರೆ ನಿಮಗೆ ಕಾಣಿಸೋದಕ್ಕೋಸ್ಕರ ಅದು ಓಪನ್ ಇಮೇಜ್ ಕೊಟ್ಟಿರೋದು. ಅಲ್ಲಿ ನೋಡಿ ಅರೇಂಜ್ ಮಾಡಿದರೆ RYB ನ್ಯೂಟ್ರಲ್ ಬಸ್ ಬಾರ್ಗಳನ್ನು ಆ ಡಕ್ಟ್ ಒಳಗಡೆ ಇನ್ಸರ್ಟ್ ಮಾಡಿರೋದು. ಆಮೇಲೆ ಈ ಕಡೆ ಇನ್ನೊಂದು ಇದೆಯಲ್ಲ, ಅದು ಆ್ಯಕ್ಚುಲಿ ಡಕ್ಟ್. ಅದು ಆ ಡಕ್ಟ್ ಒಳಗಡೆ ಇದು ಇನ್ನೊಂದು ಇಮೇಜಲ್ಲಿ ಏನಿದೆ ಆ ಓಪನ್ ಇಮೇಜ್, ಅದೇ ಇದು ಕ್ಲೋಸ್ ಆಗಿ ತೋರಿಸಿರೋದಷ್ಟೇ. ಅದ್ರ ಒಳಗಡೆ ಪಾಸ್ ಮಾಡಿರ್ತಾರೆ RYB ನ್ಯೂಟ್ರಲ್ ಅಂತ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಿಮ್ಮದು ಸೇಮ್ ಆ್ಯಸ್ ಇಟ್ ಈಸ್ ನಮ್ಮದು ಕೇಬಲ್ ಏನಿದೆ, ಇವು ಪವರ್ ಕೇಬಲ್ಸ್ ಏನಿದೆ, ಅದ್ರ ಬದಲಾಗಿ ನಾವು ಬಸ್ ಡಕ್ಟ್ಗಳನ್ನು ಯೂಸ್ ಮಾಡೋದು ಅಷ್ಟೇ. ಈ ಬಸ್ ಡಕ್ಟ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಅನ್ನೋದಂದರೆ, ನಮಗೆ ಒಂದು ಲೋ ಟೆನ್ಷನ್ಗಳಲ್ಲಿ ಒಂದು ಹೈಯರ್ ಆ್ಯಮ್ಸ್ ಅಂದರೆ ಹೈಯರ್ ಲೋಡ್ ಏನಾದರೂ ನಮಗೆ ಕೊಡಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದಕ್ಕೋಸ್ಕರ ನಾವು ಹೈಯರ್ ಕೆಪಾಸಿಟಿದು ಕೇಬಲ್ ಪಾಸ್ ಮಾಡಬೇಕಾಗುತ್ತೆ. ಆ ಕೇಬಲ್ ಒಂದೊಂದು ಕಡೆಗೆ ನಾವು ಟರ್ನ್ ಮಾಡೋಕ್ಕಾಗಲ್ಲ, ಒಂದೊಂದು ಕಡೆ ನಾವು ಇನ್ಸರ್ಟ್ ಮಾಡಿ ತಗೊಂಡು ಹೋಗೋಕ್ಕಾಗಲ್ಲ, ಅಂದರೆ ಲೇ ಮಾಡೋಕ್ಕಾಗಲ್ಲ. ಈಗ ನಾವು ಕೆಳಗಡೆ ಬೇಸ್ಮೆಂಟಿಂದ ಟೆರೆಸ್ವರೆಗೆ ತಗೊಂಡು ಹೋಗ್ಬೇಕಂತ ಅಂದ್ಕೊಳ್ಳಿ, ಅಲ್ಲಿಂದ ನಾವು ಅಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಮತ್ತೆ ಅಲ್ಲಿ ಡೈರೆಕ್ಟಾಗಿ ಒಂದು ಯಾವುದು ಫುಲ್ ಕೇಬಲ್ ನಮಗೆ ಸಿಗಲ್ಲ. ಅಂದರೆ ಈ ಬಸ್ ಡಕ್ಟ್ಗಳಲ್ಲಿ ಒಂದೇ ಫುಲ್ ಲೆಂತ್, ಎಷ್ಟು ತುಂಬ ಲೆಂತ್ ಬರಲ್ಲ, ಅಂದರೆ ಚಿಕ್ಕ ಚಿಕ್ಕ ಪೀಸಸ್ ಬರುತ್ತೆ. ಅಂದರೆ ಇದು ನಾನೇನು ಅಡ್ವಾಂಟೇಜ್ ನೆಕ್ಸ್ಟ್ ಹೇಳ್ತೀನಿ, ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇದು ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂತ. ಅಂದರೆ ಇದು ಬಸ್ ಡಕ್ಟ್ಗಳು ಒಂದು 4 ಫೀಟಿಂದ 6 ಫೀಟ್ 8 ಫೀಟ್ 10 ಫೀಟ್ ತನಕ ನಿಮಗೆ ಲೆಂತಲ್ಲಿ ಸಿಗುತ್ತೆ. ಅಂದರೆ ಬೇಸ್ಮೆಂಟಿಂದ ಟೆರೆಸ್ವರೆಗೆ ತೊಗೊಂಡೋಗ್ಬೇಕಂದ್ರೆ ಜಾಯಿಂಟ್ಸ್ ಎಲ್ಲ ಕೊಟ್ಟು ನೀವು ಅದನ್ನು ಲೇ ಮಾಡ್ಕೊಂಡು ಹೋಗ್ಬೋದು. ಅಂದರೆ ನಿಮಗೆ ಫುಲ್ ಲೆಂತಲ್ಲಿ ಬರೋಲ್ಲ, ಇಲ್ಲಿ ಪೀಸಸ್ ಬರುತ್ತೆ. ನಿಮಗೆ ಇಲ್ಲಿ ಏನಾದರೂ ಟರ್ನ್ಸ್ ಏನಾದರೂ ಇದ್ದರೆ, ಎಲ್ಲಾದರೂ ಹೋಗಬೇಕಂದ್ರೆ ಆ ಲೇ ಮಾಡಬೇಕಂದ್ರೆ ನಿಮಗೆ ಟರ್ನ್ಸ್ ಎಲ್ಲ ಸಿಗುತ್ತೆ, ಅಲ್ಲೆಲ್ಲ ಎಲ್ಬ್ ಹಾಕ್ಕೊಂಡು ನೀವು ಲೇ ಮಾಡ್ಬೋದು. ಇದರಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡುತ್ತಿರೋದು ಸ್ಯಾಂಡ್ವಿಚ್ ಟೈಪ್, ಆಮೇಲೆ ರೆಸಿನ್ ಕಾಸ್ಟ್ ಬಸ್ ಬಾರ್ ಟ್ರಂಕಿಂಗ್ ಅಂತ. ಅಂದರೆ ಇದಕ್ಕೆ ಬಸ್ ಬಾರ್ ಟ್ರಂಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ, ಆಮೇಲೆ ಬಸ್ ಡಕ್ಟ್ ಅಂತ ಹೇಳ್ಬೋದು. ನಾವೀಗ ಇಲ್ಲಿ ಇಮೇಜಲ್ಲಿ ನೋಡ್ತಿರೋದು ಸ್ಯಾಂಡ್ವಿಚ್ ಟೈಪ್ ಬಸ್ ಬಾರ್ ಟ್ರಂಕಿಂಗ್ ಸಿಸ್ಟಮ್. ನೋಡಿ, ಸ್ಯಾಂಡ್ವಿಚ್ ಟೈಪ್ ಬಸ್ ಬಾರ್ ಅಂದರೆ ಸ್ಯಾಂಡ್ವಿಚ್ ಅಂದರೆ ಈ ಸ್ಯಾಂಡ್ವಿಚ್ ಥರನೇ ಅದರೊಳಗಡೆ ಕರೆಕ್ಟ್ ಲೇಯರ್ ಆಗಿ ಮಾಡಿರ್ತಾರಲ್ಲ, ಸ್ಯಾಂಡ್ವಿಚ್ ಯಾವ ಥರ ಇದೆ ಆ ಥರನೇ ಲೇಯರಲ್ಲಿ ಬಸ್ ಬಾರ್ ಕೊಟ್ಟಿರ್ತಾರೆ. ಬ್ರೆಡ್ ಆಮೇಲೆ ಸಾಸ್ ಆಮೇಲೆ ಇನ್ನೊಂದು ಬ್ರೆಡ್ ಇಟ್ಟಿರ್ತೀವಲ್ಲ, ಆ ಥರನೇ ಇಲ್ಲಿ ನೋಡಿ ಒಂದು RYB 3 ಬಸ್ ಬಾರ್ ಇದ್ದರೆ ಅದ್ರ ಮಧ್ಯೆ ಇನ್ಸುಲೇಷನ್ ಕೊಟ್ಟಿರ್ತಾರೆ. R ಆದಮೇಲೆ ಒಂದು ಇನ್ಸುಲೇಷನ್, Y ಆದಮೇಲೆ ಇನ್ಸುಲೇಷನ್, B ಆದಮೇಲೆ ಇನ್ಸುಲೇಷನ್, ಆಮೇಲೆ ನ್ಯೂಟ್ರಲ್ಗೆ ಒಂದು ಇನ್ಸುಲೇಷನ್. ಆ ಥರ ಈ 4 ಕಂಡಕ್ಟರ್ಗಳ ನಡುವೆ ಇನ್ಸುಲೇಷನ್ ಕೊಟ್ಟಿರ್ತಾರೆ. ಆಮೇಲೆ ಅದಕ್ಕೆ ಸರೌಂಡಿಂಗಲ್ಲಿ ಏನು ಹೌಸಿಂಗ್ ಪ್ರೊವೈಡ್ ಮಾಡಿರ್ತಾರೆ. ಅಂದರೆ ಯಾವುದೇ ಥರನಾದ್ರೂ ಡೈರೆಕ್ಟ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದ, ಔಟ್ಸೈಡಿಂದ ಏನಾದರೂ ತಾಗಿ ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ನಾವು ಈ ಡಕ್ಟ್ಗಳನ್ನು ಅರೇಂಜ್ ಮಾಡಿ ಆಮೇಲೆ ನಾವು ಔಟ್ಸೈಡ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದೆಲ್ಲ ನಾವು ಪ್ಯಾನಲ್ ಒಳಗಡೆ ಯೂಸ್ ಮಾಡಬೇಕಾಗಿರೋದು. ಯಾವುದಂದ್ರೆ ಈ ಬಸ್ ಬಾರ್ ಅಂತ ಬರುತ್ತಲ್ಲ, ಈ ಬಸ್ ಬಾರ್ಗಳನ್ನೆಲ್ಲ ನಾವು ಪ್ಯಾನಲ್ ಒಳಗಡೆ ಯೂಸ್ ಮಾಡೋದು. ಈ ಬಸ್ ಬಾರ್ಗಳನ್ನು ಇಟ್ಕೊಂಡೇ ನಾವೀಗ ಒಂದು ಪ್ಯಾನಲಿಂದ ಇನ್ನೊಂದು ಪ್ಯಾನಲ್ಗೆ ಫ್ಲೋರ್ ಓಪನ್ ಏರಿಯಾದಲ್ಲಿ ತಗೊಂಡು ಹೋಗ್ಬೇಕಂದ್ರೆ ಈ ಡಕ್ಟ್ ಮುಖಾಂತರ ತಗೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಕರೆಕ್ಟಾಗಿ ಇನ್ಸುಲೇಷನ್ ಇರಬೇಕಾಗುತ್ತೆ, ಆಮೇಲೆ ಸರೌಂಡಿಂಗ್ ಕರೆಕ್ಟ್ ಕ್ಲೋಸ್ ಆಗಿರಬೇಕಾಗುತ್ತೆ. ಯಾರಾದರೂ ಮುಟ್ಟಿದ್ರೆ ಏನಾದರೂ ಇನ್ಸಿಡೆಂಟ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಇದಕ್ಕೆ ಫುಲ್ ಡಕ್ಟ್ ಟೈಪ್ ಕೊಟ್ಟಿರ್ತಾರೆ. ಆದರೂ ಈ ಡಕ್ಟ್ಗಳನ್ನು ಒಂದು ಯಾವುದು ಕ್ಲೋಸ್ಡ್ ಡಕ್ಟ್ ಮುಖಾಂತರ ಇನ್ನೊಂದು ತಗೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ಓಪನ್ ಏರಿಯಾದಲ್ಲಿ ನಾವು ತಗೊಂಡು ಹೋಗ್ಬೇಕಾದ್ರೆ ಒಂದು ಹೈಟಲ್ಲಿ ಇರಬೇಕಾಗುತ್ತೆ, ಇಲ್ಲ ಯಾವುದಾದ್ರೂ ವಾಟ್ರ್ ಎಂಟ್ರಿ ಆಗದಿರೋ ಪ್ಲೇಸು, ಇಲ್ಲ ಒಂದು ಶಾಫ್ಟ್ ಅಂತ ಹೇಳ್ತಾರೆ. ಈ ಶಾಫ್ಟ್ ಅಂತ ಹೇಳೋದು ಒಂದು ಕ್ಲೋಸ್ ಆಗಿರೋ ವಾಲಲ್ಲಿ ಒಂದು ಗುಹೆ ಮುಖಾಂತರ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಗುಹೆ ಅಂತ ಹೇಳ್ಬೋದು. ಗುಹೆ ಥರ ಇರುತ್ತೆ, ಅದರಲ್ಲಿ ನಾವು ಪಾಸ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಅಲ್ಲಿ ಯಾರು ಬರಬಾರ್ದು, ಯಾರು ಟಚ್ ಮಾಡಬಾರ್ದು, ಇಲ್ಲ ವಾಟ್ರ್ ಏನಾದರೂ ಸ್ಪ್ರೇ ಮಾಡೋ ಥರ ಇರಬಾರ್ದು. ಅದಕ್ಕೋಸ್ಕರ ಈ ಕ್ಲೋಸ್ಡ್ ಏರಿಯಾದಲ್ಲಿ ಇದನ್ನು ಯೂಸ್ ಮಾಡ್ಬೋದು.
ಇಲ್ಲ ಇದು ಹೈಟಲ್ಲಿ ಯೂಸ್ ಮಾಡು, ಬೇಸ್ಮೆಂಟ್ಗಳೆಲ್ಲ ಹೈಟಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಅಲ್ಲಿ ವಾಟ್ರ್ ಯಾವುದಾದ್ರೂ ಡೈರೆಕ್ಟಾಗಿ ಸ್ಪ್ರೇ ಆಗಬಾರ್ದು, ಅದಕ್ಕೋಸ್ಕರ ಅಲ್ಲಿ ಆ ಥರ ಫಿಕ್ಸ್ ಮಾಡಿರ್ತಾರೆ. ನೋಡಿ ಇಲ್ಲಿ ಪಾರ್ಟ್ಸ್ ನೋಡಿ, ಒಂದು ಇನ್ಸುಲೇಷನ್ ಒಳಗಡೆ ಇದು ಬಸ್ ಬಾರ್ ಇರುತ್ತೆ, ಬಸ್ ಬಾರ್ಗೆ ಮಧ್ಯ ಇನ್ಸುಲೇಷನ್, ಆಮೇಲೆ ಹೌಸಿಂಗ್, ಔಟ್ಸೈಡ್ ಹೌಸಿಂಗ್. ಈ ಕಂಡಕ್ಟರ್ ಹೇಳೋದು ನಾನು ಹೇಳಿದ್ನಲ್ಲ ಬಸ್ ಬಾರ್, ಅದೇ ಕಂಡಕ್ಟರ್ಸ್. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಮಗೆ ಕರೆಂಟ್ ಪಾಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಕಂಡಕ್ಟರ್ಸ್ನ ಇನ್ಸರ್ಟ್ ಮಾಡಿ, ಈ ಇನ್ಸುಲೇಷನ್ ಮಧ್ಯೆ ಇನ್ಸರ್ಟ್ ಮಾಡಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬಸ್ ಡಕ್ಟ್ ಥ್ರೂ ಪಾಸ್ ಮಾಡಿರ್ತಾರೆ. ನೋಡಿ ಆ ಜಾಯಿಂಟ್ಸ್ ನಾನು ಹೇಳಿದ್ನಲ್ಲ ಅವಾಗ, ಈ ಮೇಲಿನ ಒಂದು ಇಮೇಜ್ ಏನಿದೆ ಫಸ್ಟ್ ಇಮೇಜ್, ಅಲ್ಲಿ ಜಾಯಿಂಟ್ಸ್ ಕೊಟ್ಟಿರ್ತಾರೆ. ನೋಡಿ ಜಾಯಿಂಟ್ಸ್ ಯಾವ ಥರ ಇದೆ ನೋಡಿ, ಕರೆಕ್ಟಾಗಿ ಅಲ್ಲಿ ಕಪ್ಲಿಂಗ್ ಮಾಡಿ ಜಾಯಿಂಟ್ಸ್ ಮಾಡಿರ್ತಾರೆ. ಮೇಂಟೆನೆನ್ಸಲ್ಲೂ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ, ಯಾಕಂದರೆ ಮೇಂಟೆನೆನ್ಸ್ಗಳಲ್ಲಿ ಈ ಜಾಯಿಂಟ್ಸ್ಗಳನ್ನು ನಾವು ಕರೆಕ್ಟಾಗಿ ಚೆಕ್ ಮಾಡಬೇಕಾಗುತ್ತೆ. ಅದನ್ನು ನಾವು ಮುಂದೆ ನೋಡೋಣ. ಆಮೇಲೆ ಸ್ಯಾಂಡ್ವಿಚ್ ಟೈಪ್ ಬಸ್ ಬಾರ್ಗಳನ್ನು ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಇದೆ, ಅದು ಕೇಬಲ್ ಯೂಸ್ ಮಾಡೋ ಬದಲು ಈ ಬಸ್ ಬಾರ್ಗಳನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಲೋವರ್ ವೋಲ್ಟೇಜ್ ಡ್ರಾಪ್, ಆಮೇಲೆ ಪವರ್ ಲಾಸ್ ಲೋ ಇರುತ್ತೆ. ಇಲ್ಲಿ ಪವರ್ ಲಾಸ್ ತುಂಬ ಲೋ ಯಾಕಿರುತ್ತೆ ಅಂದರೆ, ಇಲ್ಲಿ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಕಂಡಕ್ಟರ್ಸ್ ಏನು ಅಲ್ಲಿ ಪಾಸ್ ಮಾಡಿರ್ತಾರ ಅದರದ್ದು ಏರಿಯಾ ವೈಡ್ ಆಗಿರುತ್ತೆ. ಆಮೇಲೆ ಕಾಂಟ್ಯಾಕ್ಟ್ಸ್ಗಳಲ್ಲಿ ರೆಸಿಸ್ಟೆನ್ಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ. ಈ ಕೇಬಲ್ಗಳಲ್ಲಿ ನೀವು ಮತ್ತೆ ಯಾವುದು ಜಾಯಿಂಟ್ಸ್ ಏನೋ ಬಂದರೆ ಅಲ್ಲಿ ಕಾಂಟ್ಯಾಕ್ಟ್ಸ್ಗಳೆಲ್ಲ ಸ್ವಲ್ಪ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅಲ್ಲಿ ಜಾಯಿಂಟ್ಸ್ಗಳಲ್ಲಿ ನೀವು ಲಗ್ ಏನೋ ಯೂಸ್ ಮಾಡ್ತೀರ, ಬಸ್ ಬಾರ್ ಒಂದು ಏನು ಟರ್ಮಿನೇಷನ್ ಮಾಡಿರ್ತೀರ ಒಂದು ಟರ್ಮಿನಲ್ ಬಾಕ್ಸ್ಗೆ, ಅಲ್ಲೆಲ್ಲ ಲೂಸ್ ಕಾಂಟ್ಯಾಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಲಗ್ಗಳಲ್ಲಿ. ಆದರೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಸ್ವಲ್ಪ ಪ್ಲೇಟ್ಸ್ ಟೈಪ್ ಇರೋದ್ರಿಂದ ಆ ಪ್ಲೇಟ್ಸ್ಗಳಲ್ಲಿ ಕರೆಕ್ಟಾಗಿ ಫಿಕ್ಸ್ ಆಗಿರುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ಸ್ ಕರೆಕ್ಟ್ ಆಗಿರುತ್ತೆ. ಯಾಕಂದರೆ ಫ್ಲಾಟ್ ಟೈಪ್ ಸರ್ಫೇಸ್ ಇರುತ್ತೆ, ಆ ಸರ್ಫೇಸ್ ಆ ಏರಿಯಾ ಜಾಸ್ತಿ ಇರುತ್ತೆ, ಕರೆಕ್ಟಾಗಿ ಫಿಕ್ಸ್ ಆಗಿರುತ್ತೆ. ಆದ್ದರಿಂದ ಇಲ್ಲಿ ರೆಸಿಸ್ಟೆನ್ಸ್ ಕಂಪೇರ್ ಟು ಬೇರೆ ಜಾಯಿಂಟ್ಸ್ಗಳಿಂದ, ಕೇಬಲ್ ಜಾಯಿಂಟ್ಸ್ಗಳಿಗಿಂತ ಕಡಿಮೆ ಇರುತ್ತೆ. ಆ ರೆಸಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಹೈ ಕಂಡಕ್ಟಿವಿಟಿ. ಆಮೇಲೆ ಮಿನಿಮಮ್ ಕಾಂಟ್ಯಾಕ್ಟ್ ರೆಸಿಸ್ಟೆಂಟ್ ಡ್ಯೂ ಟು ಇನ್ಕ್ರೀಸ್ ಸರ್ಫೇಸ್ ಏರಿಯಾ, ಅದೇ ಎಕ್ಸ್ಪ್ಲೇನ್ ಮಾಡೋಣಲ್ಲ ಆ ಥರನೇ. ನಮಗೆ ಕರೆಂಟ್ ಕರೆಕ್ಟಾಗಿ ಪಾಸ್ ಆಗ್ತಾ ಇರುತ್ತೆ, ಏನು ಅಲ್ಲಿ ಅಡಚಣೆ ಯಾವುದು ಬರಲ್ಲ. ಲೋ ಹೀಟ್ ಜನರೇಷನ್, ಹೈ ಸೇಫ್ಟಿ, ರಿಯಲಬಿಲಿಟಿ ಆ್ಯಂಡ್ ಡ್ಯೂರಬಿಲಿಟಿ. ಆಮೇಲೆ ಇದು ಸೇಫ್ಟಿನೂ ಅಷ್ಟೇ, ಸೇಫ್ಟಿ ತುಂಬ ಸೇಫ್ ಆಗಿರುತ್ತೆ. ನಿಮ್ಮದು ಲಗ್ ಯಾವುದಾದ್ರೂ ಬರ್ನ್ ಆಗಿದ್ರೆ, ಮೆಲ್ಟ್ ಆಗಿದ್ರೆ ಒಂದು ಸಲ ಗೊತ್ತಾಗಲ್ಲ ಕೇಬಲ್ ಜಾಯಿಂಟ್ಸ್ಗಳಲ್ಲಿ. ಆದರೆ ಇದರಲ್ಲಿ ನಿಮಗೆ ಅಂಥದ್ದು ಯಾವುದು ಜಾಸ್ತಿ ಫಾಲ್ಟ್ ಬರಲ್ಲ. ಅಂದರೆ ನೀವು ಇಯರ್ಲಿ ಒನ್ಸ್ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಅದು ಯಾವ ಥರ ಚೆಕ್ಕಿಂಗ್ ಇದೆಲ್ಲ ನಾನು ನೆಕ್ಸ್ಟ್ ಹೇಳ್ತಾ ಇರ್ತೀನಿ, ಅದನ್ನು ನೋಡ್ತಾ ಹೋಗಿ. ಈಗ ಆಮೇಲೆ ಇದು ಡ್ಯೂರಬಿಲಿಟಿ ಅಷ್ಟೇ, ನಿಮಗೆ ತುಂಬ ಒಂದ್ಸಲಿ ಫಿಕ್ಸ್ ಮಾಡಿದ್ರೆ ಮತ್ತೆ ಯಾವುದೇ ಅದರಲ್ಲಿ ಜಾಸ್ತಿ ನಿಮಗೆ ಫಾಲ್ಟ್ಸ್ ಬರಲ್ಲ. ಅಂದರೆ ಫಾಲ್ಟ್ಸ್ ಏನೋ ಬಂದರೂ ನಿಮಗೆ ಏನಾದರೂ ಜಾಯಿಂಟ್ಸ್ಗಳಲ್ಲಿ ಏನೋ ಫಾಲ್ಟ್ ಬಂತು, ನಾವು ತೆಗಿಬೇಕಾಗುತ್ತೆ ಅಂತ ಹೇಳಿದ್ರೆ ಎಂಟೈರ್ ನಿಮಗೆ ಕೇಬಲಲ್ಲಿ ಅಂದರೆ ನಿಮಗೆ ಇದು ಕೇಬಲ್ಲೇ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲ ಮತ್ತೆ ಜಾಯಿಂಟ್ಸ್ ಕೊಡಬೇಕು, ಮತ್ತೆ ಪೀಸಸ್ ಏನು ಹಾಕಬೇಕಾಗುತ್ತೆ, ಮತ್ತೆ ಟರ್ಮಿನೇಷನ್ ಮಾಡಬೇಕು. ಇದರಲ್ಲಿ ಆ ಥರ ಅಲ್ಲ, ನಾನು ಪೀಸಸ್ ಅಂತ ಹೇಳಿದ್ರೆ ಇದೆಲ್ಲ ಪೀಸ್ ಆಗಿ ಬರೋದು. ಅಂದರೆ 4 ಫೀಟ್ 6 ಫೀಟ್ 10 ಫೀಟ್ ಏನೋ ಜಾಯಿಂಟ್ಸ್ಗಳಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅದು ಏನೋ ಬರ್ನಿಂಗ್ ಇಶ್ಯೂಸ್ ಏನೋ ಬಂದರೆ ನೀವು ಆ ಪೀಸಸ್ ಮಾತ್ರ ನೀವು ರಿಪ್ಲೇಸ್ ಮಾಡ್ಬೋದು. ಆ ಡಕ್ಟ್ ಪೀಸ್ ಏನಿದೆ ಆ ಪೀಸಸ್ ಮಾತ್ರ ನೀವು ರಿಪ್ಲೇಸ್ ಮಾಡಿ ಚೇಂಜ್ ಮಾಡ್ಬೋದು. ಎಂಟೈರ್ ಸಿಸ್ಟಮ್ನ ನೀವು ಚೇಂಜ್ ಮಾಡಬೇಕಾಗಿಲ್ಲ, ಅಂದರೆ ಫುಲ್ ಬಸ್ ಡಕ್ಟನ್ನ ನೀವು ಚೇಂಜ್ ಮಾಡಬೇಕಾಗಿಲ್ಲ. ಇದೊಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು ಬಸ್ ಡಕ್ಟ್ಗಳಲ್ಲಿ. ಅದಕ್ಕೋಸ್ಕರ ಈ ಬಸ್ ಡಕ್ಟ್ಗಳನ್ನು ಯೂಸ್ ಮಾಡಿದ್ರೆ ಆಮೇಲೆ ಕ್ಲಿಯರಾಗಿ ಕಾಣಿಸುತ್ತೆ. ಈ ಏನು ಇವಾಗ ಬಸ್ ಡಕ್ಟ್ನ ಹಾಕಿದ್ರೆ ನೀವು ಆ ಏರಿಯಾ ನೋಡಿದ್ರೆ ನಿಮ್ಗೆ ಅಲ್ಲಿ ಕೇಬಲ್ ಎಲ್ಲ ಪಾಸ್ ಆಗಿರೋದು ಒಂಥರ ನೀಟಾಗಿ ಕಾಣಿಸುತ್ತೆ. ಅಂದರೆ ಈ ಬಸ್ ಡಕ್ಟ್ ಹಾಕೋದ್ರಿಂದ ಆ ಏರಿಯಾನು ಕ್ಲೀನಾಗಿ ಕಾಣಿಸುತ್ತೆ. ಈ ಕೇಬಲ್ಗಳು ಆಮೇಲೆ ಆ ಟ್ರೇ ಹಾಕೋದು ಅದೆಲ್ಲ ತುಂಬ ಏರಿಯಾನು ಜಾಸ್ತಿ ಹೋಗುತ್ತೆ. ಆಮೇಲೆ ಟರ್ನ್ಸ್ಗಳಲ್ಲಿ ತುಂಬ ಏರಿಯಾ ವೇಸ್ಟೇಜ್ ಆಗುತ್ತೆ. ಆದರೆ ಈ ಬಸ್ ಡಕ್ಟ್ಗಳಲ್ಲಿ ಕರೆಕ್ಟಾಗಿ ನೇರವಾಗಿ ಪಾಸಾಗಿ ಅಲ್ಲಿಂದ ಮತ್ತೆ ಎಲ್ಬೋಬೇಕಂದ್ರೆ ಕರೆಕ್ಟಾಗಿ ಎಲ್ಬೋಗಳಲ್ಲಿ ನೀವು ಟರ್ನ್ಸ್ ತಗೋಬಹುದು. ಇದಂದ್ರೆ ನೀವು ಕೇಬಲ್ಗಳಲ್ಲಿ ಆ ಥರ ಟರ್ನ್ ತಗೊಳಕ್ಕಾಗಲ್ಲ, ಅಲ್ಲಿ ಏರಿಯಾ ಎಲ್ಲ ಜಾಸ್ತಿ ಹೋಗುತ್ತೆ. ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನೋಡಿ ನಾನು ಹೇಳಿದ್ನಲ್ಲ ಯಾವ ಥರ ನೀಟಾಗಿ ಕಾಣಿಸುತ್ತೆ ಅಂದರೆ, ನೀವು ಅಲ್ಲಿ ಕೇಬಲ್ ಹಾಕೋದ್ರಿಂದ ತುಂಬಾ ಅಲ್ಲಿ ಆಡಾಗಿ ಕಾಣಿಸುತ್ತೆ. ಆದರೆ ಇದು ಬಸ್ ಡಕ್ಟ್ನ ಹಾಕೋದ್ರಿಂದ ನೋಡಿ ಆ ಟರ್ನ್ಸ್ ಎಲ್ಲ ಕರೆಕ್ಟಾಗಿ ಎಷ್ಟು ಬೇಕೋ ಆ ಏರಿಯಾದಲ್ಲಿ ಅಷ್ಟೇ ನಿಮಗೆ ಹೋಗುತ್ತೆ, ಜಾಗ ಏನು ಜಾಸ್ತಿ ವೇಸ್ಟ್ ಆಗಲ್ಲ. ಆಮೇಲೆ ಇದು ನೀಟಾಗಿ ಕಾಣಿಸುತ್ತೆ. ಆಮೇಲೆ ಈ ಜಾಯಿಂಟ್ಸ್ ಅಷ್ಟೇ ನೋಡಿ, ಆ ಜಾಯಿಂಟ್ಸ್ ಹತ್ರನೇ ಒಂದು ಎಲ್ಬೋ ಬಂದರೆ ಆ ಎಲ್ಬೋದಲ್ಲಿ ಏನಾದರೂ ನಿಮಗೆ ಫಾಲ್ಟ್ ಇದ್ದರೆ ಆ ಎಲ್ಬೋ ಮಾತ್ರ ನಿಮಗೆ ಚೇಂಜ್ ಮಾಡ್ಬೋದು, ಎಂಟೈರ್ ಸಿಸ್ಟಮ್ನ ನೀವು ಚೇಂಜ್ ಮಾಡಬೇಕಾಗಿಲ್ಲ. ಮತ್ತು ಈ ನೇಮ್ ಪ್ಲೇಟ್ಗಳಲ್ಲಿ ನೋಡ್ಬೋದು ನಿಮಗೆ ಇದರಲ್ಲಿ ಅಲ್ಯೂಮಿನಿಯಂ ಅಂತ ಇದ್ದರೆ ಅಲ್ಲಿ ಅಲ್ಯೂಮಿನಿಯಂ AL ಅಂತ ಕೊಟ್ಟಿರ್ತಾರೆ, ಕಾಪರ್ ಅಂತ ಹೇಳಿದ್ರೆ CU ಅಂತ ಕೊಟ್ಟಿರ್ತಾರೆ. ಆ ನೇಮ್ ಪ್ಲೇಟಲ್ಲಿ ನಾನು ಇಮೇಜಲ್ಲಿ ಹಾಕಿದ್ದೀನಿ. ಆಮೇಲೆ ಇದರಲ್ಲೆಲ್ಲ ಎಷ್ಟು 4000 ಆ್ಯಮ್ಸಿಂದ 8000 ಆ್ಯಮ್ಸ್ವರೆಗೆ ನಿಮಗೆ ಲೋಡ್ನ
ಕೊಡ್ಬೋದು. ಆಮೇಲೆ ಅಲ್ಲಿ ನೇಮ್ ಪ್ಲೇಟಲ್ಲಿ ಆ್ಯಂಪ್ಸ್ ನೋಡ್ಬೋದು, ಎಷ್ಟು ಲೋಡ್ ಕೆಪಾಸಿಟಿ ಇದೆ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಅದಕ್ಕಿಂತ 80% ಮಾತ್ರ ಕೊಟ್ಟಿರಬೇಕಾಗುತ್ತೆ. ಅಂದರೆ ಅಲ್ಲಿ 4000 ಅಂತ ಹೇಳಿದ್ರೆ ನೀವು 3500 ಅಷ್ಟೇ ಮ್ಯಾಕ್ಸಿಮಮ್ ಕೊಡಬೇಕು. ಅಂದರೆ 4000 ಆ್ಯಂಪ್ಸ್ ಕೊಟ್ಟರೆ ಅಲ್ಲಿ ಜಾಯಿಂಟ್ಸ್ಗಳಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಅವರು 100% ಎಷ್ಟು ಕೊಡ್ಬೋದು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ಓಕೆ, ಮತ್ತು ನಾನು ಆಗಲೇ ಹೇಳಿದಾಗ ಇದರಲ್ಲಿ ಮೇಂಟೆನೆನ್ಸ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಯಾವುದೇ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳಲ್ಲಿ. ನೀವು ಇದನ್ನು ಜನರಲ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾಕಂದರೆ ಇನ್ಸಿಡೆಂಟ್ ಯಾವುದೇ ಆಗಬಾರ್ದು ಅಂತ ಹೇಳಿದ್ರೆ ನಮಗೆ ಮೇಂಟೆನೆನ್ಸ್ ಕರೆಕ್ಟ್ ಆಗ್ತಾ ಇರಬೇಕಾಗುತ್ತೆ. ಮೇಂಟೆನೆನ್ಸ್ ಇಲ್ಲ ಅಂದರೆ ಅಲ್ಲಿ ಇನ್ಸಿಡೆಂಟು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಅಲ್ಲಿ ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಬಸ್ ಬಾರ್ ಆಮೇಲೆ ಬಸ್ ಡಕ್ಟ್ಗಳಲ್ಲಿ ನಾನು ಬಸ್ ಬಾರಲ್ಲಿ ಹೇಳಿದ್ದೆ ಯಾವ ಥರ ಟೆಸ್ಟಿಂಗ್ ಎಲ್ಲ ಇರುತ್ತೆ ಅಂದರೆ, ಒಂದು ಥರ್ಮೋಗ್ರಾಫಿ ಟೆಸ್ಟ್ ನೋಡಿ. ಬಸ್ ಡಕ್ಟ್ಗಳಲ್ಲಿ ಈ ಥರ್ಮೋಗ್ರಾಫಿ ಟೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ನೀವು ಒಂದೊಂದು ಎಂಟೈರ್ ಈ ಸಿಸ್ಟಮ್ ಬಸ್ ಡಕ್ಟ್ಗೆ ಏನು ಪಾಸ್ ಆಗಿರುತ್ತೆ ಅಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ಗಳಲ್ಲಿ ಲೂಸ್ ಕಾಂಟ್ಯಾಕ್ಟ್ ಏನೋ ಇದ್ದರೆ ಅದು ಒಂದು ಜಾಯಿಂಟ್ಸ್ ಮಾತ್ರ ಅಲ್ಲ, ಒಂದು 2-3 ಜಾಯಿಂಟ್ಸ್ ತನಕನೂ ಅದು ಹೀಟ್ ಆಗಿ ಅದೆಲ್ಲ ಅಷ್ಟು ಪಾರ್ಟ್ನ ನೀವು ಮತ್ತೆ ರಿಪ್ಲೇಸ್ ಮಾಡೋ ಚಾನ್ಸಸ್ ಸಿಗ್ಬೋದು. ಈ ಬಸ್ ಬಾರ್ಗಳಲ್ಲಿ ಇದು ಜಾಯಿಂಟ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಹೀಟ್ ಏನಾದರೂ ಜನ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಈ ಬಸ್ ಬಾರ್ ಕರೆಕ್ಟ್ ಪ್ಲೇಟ್ ಇರುತ್ತೆ, ಫುಲ್ ಎಂಟೈರ್ ಪ್ಲೇಟ್ ಇರುತ್ತಲ್ಲ ಅದರಲ್ಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಈ ಜಾಯಿಂಟ್ಸ್ಗಳಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಜನ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅಲ್ಲಿ ಅದು ಡಿಪೆಂಡ್ಸ್ ಆನ್ ನಿಮ್ಮದು ಟೈಟ್ನೆಸ್ ಯಾವ ಥರ ಇರುತ್ತೆ, ಇಲ್ಲ ಅವ್ರು ಯಾವ ಥರ ವರ್ಕ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ನಾವು ಅದನ್ನು ಟ್ರಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇಯರ್ಲಿ ಒನ್ಸ್ ಈ ಟೆಂಪರೇಚರ್ನ ನೋಡಬೇಕಾಗುತ್ತೆ. ಟೆಂಪರೇಚರ್ ನೋಡೋದು ಈ ಥರ್ಮೋಗ್ರಾಫಿ ಟೆಸ್ಟಿಂದ. ಅಂದರೆ ಈಗ RYB ನ್ಯೂಟ್ರಲ್ ಏನು ಬಸ್ ಬಾರ್ ಇರುತ್ತೆ ಅದ್ರ ಮೇಲೆ ನಾವು ಈ ಥರ ಗನ್ ಇಟ್ಟು ಅದರದ್ದು ನಾವು ಈ ಕೊರೋನಾ ಟೈಮಲ್ಲಿ ನೋಡಿರ್ಬೋದು, ಹಣೆಗೆ ಇದು ಗನ್ ಇಟ್ಟು ನೋಡ್ತಾ ಇದ್ರು ಟೆಂಪರೇಚರ್ ಎಷ್ಟಿದೆ ಏನಿದೆ ಅಂತ. ಆ ಥರ ಇದು ಥರ್ಮೋಗ್ರಾಫಿ ಟೆಸ್ಟ್. ಅಂದರೆ ನಿಮಗೆ ಇಲ್ಲಿ ಇಮೇಜ್ ಕಾಣುತ್ತೆ. ನಾನು ಅಲ್ಲಿ ಒಂದು ಇಮೇಜ್ ಕೊಟ್ಟಿದ್ದೀನಿ. ಆ ಇಮೇಜ್ನಲ್ಲಿ ಥರ್ಮೋಗ್ರಾಫಿ ಟೆಸ್ಟ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ನಿಮಗೆ ಅದು ಬಸ್ ಬಾರ್ ಕಾಣಿಸುತ್ತೆ, ಅದರಲ್ಲಿ ಫೋಟೋನು ಬರುತ್ತೆ, ಆಮೇಲೆ ಅದರಲ್ಲಿ ಬಸ್ ಬಾರ್ನು ಕಾಣಿಸುತ್ತೆ. ಆಮೇಲೆ ಆ ಬಸ್ ಬಾರ್ನಲ್ಲಿ ಯಾವ ಪಾಯಿಂಟಲ್ಲಿ ನಿಮಗೆ ಹೀಟ್ ಜನ್ರೇಟ್ ಆಗಿದೆ ಅದು ರೆಡ್ಡಲ್ಲಿ ಕಾಣುತ್ತೆ. ಆಮೇಲೆ ಬೇರೆ ಎಲ್ಲ ನಾರ್ಮಲ್ ಕಾಣಿಸುತ್ತೆ, ಅಂದರೆ ಇಲ್ಲ ಗ್ರೀನಲ್ಲಿ ಕಾಣಿಸುತ್ತೆ. ಬೇರೆ ಯಾವುದೆಲ್ಲ ನಾರ್ಮಲ್ ಆಗಿರುತ್ತೆ ಅದು ನಿಮಗೆ ಯಾವುದೇ ರೆಡ್ ಇಂಡಿಕೇಶನ್ ಬಂದಿರಲ್ಲ. ಅಂದರೆ ಅಬೋವ್ 60 ಡಿಗ್ರಿ ಇದ್ದರೆ ಅದರಲ್ಲಿ ರೆಡ್ ಇಂಡಿಕೇಶನ್ ಬರುತ್ತೆ. ಅಂದರೆ ಆ ಬಸ್ ಬಾರಲ್ಲಿ ಏನೋ ಒಂದು ಇಶ್ಯೂಸ್ ಇದೆ, ಅಂದರೆ ಹೀಟ್ ಆಗ್ತಿದೆ, ಹೀಟ್ ಜನ್ರೇಟ್ ಆಗ್ತಿದೆ. ನೀವು ಅದನ್ನು ನೋಡಬೇಕಾಗುತ್ತೆ. ಆ ಜಾಯಿಂಟ್ಸ್ಗಳನ್ನು ಆಗಲಿ ಇಲ್ಲ ನೀವು ಕೊಟ್ಟಿರೋ ಲೋಡ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಈ ಥರ ಇದ್ದರೆ ಒಂದು ಲೂಸ್ ಕಾಂಟ್ಯಾಕ್ಟ್ ಆಗಿರುತ್ತೆ, ಇಲ್ಲ ಒಳಗಡೆ ಏನಾದರೂ ಬರ್ನಿಂಗ್ ಆಗಿರುತ್ತೆ. ಅದನ್ನು ನೀವು ಸಂಬಂಧಪಟ್ಟ ಎಂಡರ್ ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿಬಿಟ್ಟೆ ನೀವು ಮಾಡಬೇಕಾಗುತ್ತೆ. ಅಂದರೆ ಅಕಸ್ಮಾತಾಗಿ ಏನಾದರೂ ಲೂಸ್ ಕಾಂಟ್ಯಾಕ್ಟ್ ಇದ್ದರೆ ಅಲ್ಲಿ ನೀವು ಟೈಟ್ನೆಸ್ ಮಾಡಬೇಕಂದ್ರೆ ನೀವು ಡೈರೆಕ್ಟಾಗಿ ಹೋಗಿ ಟೈಟ್ನೆಸ್ ಮಾಡುವಾಗಿಲ್ಲ. ಯಾಕಂದರೆ ಅಲ್ಲಿ ಇಷ್ಟೇ ಟಾರ್ಕ್ ಅಂತ ಇಲ್ಲಿ ಬರ್ದಿರುತ್ತೆ, ಆ ಬಸ್ ಬಾರ್ಗಳಲ್ಲಿ ಬರ್ದಿರುತ್ತೆ ಇಷ್ಟೇ ಟಾರ್ಕಲ್ಲಿ ಟೈಟ್ನೆಸ್ ಇರಬೇಕಂತ. ಆ ಟಾರ್ಕಲ್ಲಿ ನೀವು ಟೈಟ್ನೆಸ್ ಮಾಡಬೇಕಾಗುತ್ತೆ. ಓಕೆ, ಈ ಬಸ್ ಡಕ್ಟ್ ಸಿಸ್ಟಮಲ್ಲಿ ಇನ್ನೊಂದು ಮೇಜರ್ ಟೈಪ್ಸ್ ಅಂದರೆ ರೆಸಿನ್ ಕಾಸ್ಟ್ ಇನ್ಸುಲೇಟೆಡ್ ಬಸ್ ಬಾರ್ ಟ್ರಂಕಿಂಗ್ ಸಿಸ್ಟಮ್. ಇದನ್ನು ಕಾಸ್ಟ್ ರೆಸಿನ್ ಫೈರ್ ಸೇಫ್ ಬಸ್ ಡಕ್ಟ್ ಅಂತಲೂ ಹೇಳ್ತಾರೆ. ಅಂದರೆ ಈಗ ನಾನು ಅವಾಗ ಹೇಳಿದ್ನಲ್ಲ ಸ್ಯಾಂಡ್ವಿಚ್ ಟೈಪ್, ಅದನ್ನು ಬಸ್ ಯಾವುದು ಬೇಸ್ಮೆಂಟ್ಗಳಲ್ಲಿ ಇಲ್ಲ ಫ್ಲೋರ್ ಒಳಗಡೆ ನಮ್ಮದು ಶಾಫ್ಟ್ ಒಳಗಡೆ ಅದನ್ನು ಕರೆಕ್ಟಾಗಿ ಇನ್ಸರ್ಟ್ ಮಾಡಿ ಅಲ್ಲಿಂದ ಪ್ಯಾನಲ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಅಲ್ಲಿ ಜಾಸ್ತಿ ಯಾವುದು ವಾಟ್ರ್ ಎಂಟ್ರಿ ಆಗೋ ಚಾನ್ಸಸ್ ಇರಲ್ಲ, ಇಲ್ಲ ಫೈರ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅಲ್ಲಿ ಸೇಫ್ಟಿ ಎಲ್ಲ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಸ್ಮೋಕ್ ಡಿಟೆಕ್ಟರ್ ಹಾಕಿರ್ತಾರೆ, ಯಾವುದೆಲ್ಲ ಸೇಫ್ಟಿ ಬೇಕು, ಫೈರಲ್ಲಿ ಯಾವುದೇ ಸೇಫ್ಟೀಸ್ ಬೇಕೋ ಎಲ್ಲ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಫೈರ್ ಆಗೋ ಮುಂಚೆ ನಮಗೆ ಅಲಾರಾಮ್ ಎಲ್ಲ ಬಂದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಆ ಥರ ನಾವು ರೆಸಿನ್ ಕಾಸ್ಟ್ ಫೈರ್ ಸೇಫ್ ಡಕ್ಟ್ಗಳನ್ನು ಹಾಕಿರಲ್ಲ. ಯಾಕಂದರೆ ಇದು ಕಾಸ್ಟ್ ಜಾಸ್ತಿ, ಆಮೇಲೆ ಅಲ್ಲಿ ನಮಗೆ ರಿಕ್ವೈರ್ಮೆಂಟ್ ಅಷ್ಟು ಇಲ್ಲ. ಅದಕ್ಕೋಸ್ಕರ ನಾವು ಬಿಲ್ಡಿಂಗ್ ಒಳಗಡೆ ಎಲ್ಲ ನಾವು ಸ್ಯಾಂಡ್ವಿಚ್ ಟೈಪ್ನ ಯೂಸ್ ಮಾಡ್ತೀವಿ. ಈ ಇನ್ಸುಲೇಟೆಡ್ ಬಸ್ ಡಕ್ಟ್ ಅಂದರೆ ಇದು ರೆಸಿನ್ ಕಾಸ್ಟ್ ಇನ್ಸುಲೇಟೆಡ್ ಬಸ್ ಡಕ್ಟ್ಗಳನ್ನು ನಾವು ಔಟ್ಸೈಡ್ ಅಂದರೆ ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡೋದು. ಅಂದರೆ ಇದು DGಯಿಂದ ಟ್ರಾನ್ಸ್ಫಾರ್ಮರಿಂದ ನಿಮ್ಮದು ಮೇನ್ ಪ್ಯಾನಲ್ಗೆ ಪವರ್ ಬರಬೇಕಂದ್ರೆ ಔಟ್ಸೈಡಿಂದ ಬರಬೇಕಾಗುತ್ತೆ. ಆ ಔಟ್ಸೈಡ್ ಬರೋ ಪವರ್ನ ನೀವು ಕೇಬಲ್ ಥ್ರೂ ತರಬೇಕಾಗುತ್ತೆ. ಇಲ್ಲಾಂದರೆ ಇದನ್ನು ಈ ರೆಸಿನ್ ಕಾಸ್ಟ್ ಇನ್ಸುಲೇಟೆಡ್ ಬಸ್ ಬಾರ್ನ ಯೂಸ್ ಮಾಡಿಬಿಟ್ಟು ನಮಗೆ ಪವರ್ ತೊಗೋಬೋದು. ಇಲ್ಲಿ ನಮಗೆ ಇನ್ಸುಲೇಷನ್
ಪ್ರಾಪರ್ ಆಗಿರಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಫೈರ್ ಏನಾದರೂ ಇನ್ಸಿಡೆಂಟ್ ಆಗೋ ಚಾನ್ಸಸ್, ಔಟ್ಸೈಡ್ ಫೈರ್ ಇನ್ಸಿಡೆಂಟ್ ಆದರೆ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಸನ್ಲೈಟ್ ಜಾಸ್ತಿ ಇರುತ್ತೆ, ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಆಮೇಲೆ ವಾಟ್ರ್ ಏನಾದರೂ ಯಾರಾದರೂ ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ, ಇಲ್ಲ ಮಳೆನೇ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ವಾಟರ್ ಪ್ರೂಫಿಂಗ್ ಆಮೇಲೆ ಫೈರ್ ಪ್ರೂಫ್ ಈ ಥರ ಎರಡು ಸೇಫ್ಟಿ ಇಟ್ಕೊಂಡು ಒಂದು ಬಸ್ ಸ್ಟಾಕ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಈ ರೆಸಿನ್ ಕಾಸ್ಟ್ ಇನ್ಸುಲೇಟೆಡ್ ಬಸ್ ಬಾರ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇದನ್ನ 11,000 ಆಂಪ್ಸ್ ವರೆಗೂ ನಮಗೆ ಯೂಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇಂದ ಮೇನ್ ಪ್ಯಾನಲ್ ಬರಬೇಕಂದ್ರೆ ಅಲ್ಲಿ ರೇಟಿಂಗ್ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಇಲ್ಲಿ ಕಾಪರ್ನ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್ ಆಗಿ. ಆಮೇಲೆ ಅಲ್ಯೂಮಿನಿಯಂನು ಯೂಸ್ ಮಾಡ್ಬೋದು, ಅದು ಡಿಪೆಂಡ್ಸ್ ಆನ್ ನಮ್ಮದು ಲೋಡು. ಇದನ್ನ ಮೇಜರ್ ಆಗಿ ಆಯಿಲ್, ಕೆಮಿಕಲ್ ಇಂಡಸ್ಟ್ರಿ, ಆಮೇಲೆ ಮಾಲ್ಸ್ ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ವಾಟ್ರಲ್ಲಿ ನಮಗೆ ಏನು ಪ್ರಾಬ್ಲಮ್ ಬರಲ್ಲ. ಅಂದರೆ ಅದ್ರ ಮೇಲೆ ರೈನ್ ವಾಟರ್ ಬಿದ್ದರೆ, ಯಾವ ವಾಟರ್ ಬಿದ್ದರೆ ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಕೆಮಿಕಲ್ಗೆ ಅದು ಬೇಗ ಯಾವುದು ರಿಯಾಕ್ಷನ್ ಆಗಿ ಇದು ಹಾಳಾಗಲ್ಲ. ಅಂದರೆ ಅಲ್ಲಿ ಮೆಟಲ್ ಯಾವುದಿರಲ್ಲ, ಅಲ್ಲಿ ಕಾಸ್ಟ್ ರೆಸಿನಿಂದ ನಮಗೆ ಯಾವುದು ಇನ್ಸುಲೇಟ್ ಹಾಕಿರ್ತಾರೆ. ಅದರೊಳಗಡೆ ಬಸ್ ಬಾರ್ಗಳಿರುತ್ತೆ. ಬಸ್ ಬಾರ್ RYB ನ್ಯೂಟ್ರಲ್ ಅದೆಲ್ಲ ಅದ್ರ ಒಳಗಡೆ ಇರುತ್ತೆ. ಅದ್ರ ಔಟ್ಸೈಡ್ ಔಟರ್ ಕವರ್ಸ್ ಏನಿರುತ್ತೆ ಅದು ಕರೆಕ್ಟಾಗಿ ಇನ್ಸುಲೇಟ್ ಆಗಿರುತ್ತೆ, ಎಕ್ಸ್ಪೋಸ್ ಆಗಿರಲ್ಲ. ನೆಕ್ಸ್ಟ್ ಇದ್ರದ್ದು ಅಡ್ವಾಂಟೇಜ್ ಏನಂದರೆ ಹೈ ಫೈರ್ ಸೇಫ್ಟಿ. ಆವಾಗಲೇ ಹೇಳಿದಾಗೆ ಇದು ಫೈರ್ಗೆ ಎಲ್ಲ ಹೇಳಿ ಮಾಡಿಸಿರುವಂಥದ್ದು. ಆಮೇಲೆ ಇದು ಔಟ್ಸೈಡ್ ರೈನ್ ವಾಟ್ರಲ್ಲಿ ಯೂಸ್ ಮಾಡೋ ಥರ, ಆಮೇಲೆ ಓಪನ್ ಏರಿಯಾದಲ್ಲಿ ಹಾಕೋ ಥರನೇ ಇದನ್ನು ಡಿಸೈನ್ ಮಾಡಿರ್ತಾರೆ. ಹೈ ಫೈರ್ ಸೇಫ್ಟಿ ಆಪರೇಷನ್ ಬಿಟ್ವೀನ್ ಆಂಬಿಯಂಟ್ ಟೆಂಪರೇಚರ್ ರೇಂಜಿಂಗ್ ಫ್ರಮ್ -60 ಡಿಗ್ರಿ ಸೆಂಟಿಗ್ರೇಡ್ ಟು +55 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ ಇದನ್ನು ನೀವೇ ತಿಳ್ಕೊಬೇಕು. ಏನಂದರೆ ಚಳಿಗಾಲದಲ್ಲಿ ಮತ್ತೆ ಟೆಂಪ್ರೇಚರ್ ಕಮ್ಮಿ ಇರುತ್ತೆ. ಇಲ್ಲ ನೀವು ಕಾಶ್ಮೀರದಲ್ಲಿ ಇದನ್ನು ಯೂಸ್ ಮಾಡಬೇಕಂದ್ರೆ ಅಲ್ಲೂ ಯೂಸ್ ಮಾಡ್ಬೋದು. ಯಾಕಂದರೆ -60 ಡಿಗ್ರಿ ತನಕ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಆಂಬಿಯಂಟ್ ಟೆಂಪರೇಚರ್ ತುಂಬ ಕಮ್ಮಿ ಇದೆ, ಇಲ್ಲ ಜಾಸ್ತಿ ಇದೆ, +30 +40 ಎಲ್ಲ ಇರುತ್ತೆ, ಅಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಪ್ರೊಟೆಕ್ಷನ್ ಡಿಗ್ರಿ IP60, ಹೈ ಮೆಕ್ಯಾನಿಕಲ್ ಸ್ಟ್ರೆಂತ್ ಆಫ್ ಇನ್ಸುಲೇಷನ್, ಸುಟೇಬಲ್ ಫಾರ್ ಹೈ ಹ್ಯೂಮಿಡಿಟಿ ಏರಿಯಾಸ್. ಆಮೇಲೆ ಹೈ ರೆಸಿಸ್ಟೆನ್ಸ್ ಟು ಕೆಮಿಕಲ್, ಅಲ್ಟ್ರಾವೈಲೆಟ್, ಅಗ್ರೆಸಿವ್ ಎನ್ವೈರನ್ಮೆಂಟ್, ಮೇಂಟೆನೆನ್ಸ್ ಫ್ರೀ. ಇದು ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. ಯಾಕಂದರೆ ಇಲ್ಲಿ ಜಾಯಿಂಟ್ಸ್ ಎಲ್ಲ ನೀವು ಕಾಸ್ಟ್ ಐರನ್, ಇದು ರೆಸಿನ್ ಕಾಸ್ಟ್ ಏನಿಲ್ಲ ಅದರ ಒಳಗಡೆ ಇರುತ್ತೆ ಜಾಯಿಂಟ್ಸ್ಗಳೆಲ್ಲ. ಅಲ್ಲಿ ನಿಮಗೆ ಟೆಂಪರೇಚರು ನೋಡೋಕೆ ಅಲ್ಲಿ ಎಕ್ಸಾಕ್ಟಾಗಿ ಸಿಗಲ್ಲ. ಯಾಕಂದರೆ ಅಲ್ಲಿ ಇನ್ಸುಲೇಷನ್ ಇರುತ್ತಲ್ಲ, ನಿಮಗೆ ಅದು ಒಂದ್ಸಲ ಫಿಕ್ಸ್ ಮಾಡಿದ್ರೆ ಆಮೇಲೆ ಮುಗೀತು. ಅಲ್ಲಿ ಟೆಂಪರೇಚರ್ ಇಲ್ಲ ಆದರೆ ನಿಮಗೆ ಜಾಯಿಂಟ್ಸ್ಗಳಲ್ಲಿ ಹೈ ಏನಿದ್ರೆ ನಿಮಗೆ ತುಂಬ ಹೈ ಆದಾಗ ಮಾತ್ರ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು ಒಂದ್ಸಲ ಫಿಕ್ಸ್ ಆದರೆ ಒಂದು 50 ಇಯರ್ಸ್ ಇದು ನಾವು ಮತ್ತೆ ಮುಟ್ಟುವಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಲೈಫ್ ಸ್ಪ್ಯಾನ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಇದು ಇನ್ಸ್ಟಾಲೇಷನ್ಗೆ ವೆಲ್ಡಿಂಗ್ ಎಲ್ಲ ಮಾಡೋ ಯಾವುದು ನೆಸೆಸಿಟಿ ಇರಲ್ಲ. ಯಾಕಂದರೆ ಅದು ಟ್ರೆಂಚ್ ಒಳಗಡೆ ಎಲ್ಲ ಪಾಸ್ ಮಾಡಬೇಕಂದ್ರೆ ಅಲ್ಲಿ ಬೆಂಡ್ಸ್ ಎಲ್ಲ ಬರುತ್ತೆ. ಆ ಬೆಂಡು ಯಾವ ಥರನೂ ಇಲ್ಲಿ ಅದಕ್ಕೆ ಸುಟೇಬಲ್ ಆಗೋ ಥರ ಬೆಂಡ್ಗಳನ್ನೆಲ್ಲ ಮೊದಲೇ ನಿರ್ಮಿಸಿ ಆಮೇಲೆ ಅದನ್ನು ಕಾಸ್ಟ್ ಐರನ್ಗಳಲ್ಲಿ ಇನ್ಸುಲೇಷನ್ ಮಾಡಲಾಗುತ್ತೆ. ಅದರಿಂದ ಇದು ಇನ್ಸ್ಟಾಲೇಷನ್ ತುಂಬ ಸುಲಭ ಆಗಿರುತ್ತೆ. ಆಮೇಲೆ ಇದರದ್ದು ಲೈಫ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ರೆಸಿನ್ ಕಾಸ್ಟ್ ಇನ್ಸುಲೇಟೆಡ್ ಬಸ್ ಬಾರ್ಗಳನ್ನು ಯೂಸ್ ಮಾಡ್ತಾರೆ. ಇದು ಮ್ಯಾಕ್ಸಿಮಮ್ ಆಗಿ ಎಕ್ಸ್ಟರ್ನಲ್ ಯೂಸ್ಗೋಸ್ಕರ ಮಾತ್ರ. ಅಂದರೆ ಈ ಕೆಲವು ಇದು ಬೇಸ್ಮೆಂಟ್ಗಳಲ್ಲೂ ಯೂಸ್ ಮಾಡ್ತಾರೆ. ಯಾಕಂದರೆ ಬೇಸ್ಮೆಂಟ್ ಕ್ಲೀನ್ ಮಾಡೋ ಹೊತ್ತಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಇದು ಪ್ಲಂಬಿಂಗ್ ಲೈನ್ ಏನಾದರೂ ಡ್ಯಾಮೇಜ್ ಆಗಿ ಮತ್ತೆ ಅದ್ರ ಬಸ್ ಸ್ಟಾಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳೋಗೋಸ್ಕರ ಅದನ್ನು ಬೇಸ್ಮೆಂಟ್ಗಳಲ್ಲೂ ಇನ್ಸ್ಟಾಲೇಷನ್ ಮಾಡುತ್ತಾರೆ ಇರುತ್ತೆ. ಅದು ಡಿಪೆಂಡ್ಸ್ ಆನ್ ಸೈಟ್. ಓಕೆ, ನೋಡಿ ನಾನು ಇಲ್ಲಿ ಒಂದು ಇಮೇಜ್ ಕೊಟ್ಟಿರ್ತೀನಿ. ಇದು DGಯಿಂದ ಯಾವ ಥರ ಒಂದು ಬಂದಿದೆ, ಆಮೇಲೆ ಟ್ರಾನ್ಸ್ಫಾರ್ಮರ್ಗಳಿಂದ ಯಾವ ಥರ ಬಂದಿದೆ, ಆಮೇಲೆ ಅದರದ್ದು ನೇಮ್ ಪ್ಲೇಟ್. ಔಟ್ಸೈಡ್ ಟೆಂಪರೇಚರ್ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ, ಆಂಬಿಯಂಟ್ ಟೆಂಪರೇಚರ್. ಆಮೇಲೆ ಅಲ್ಲಿ ವಾಟರ್ ಎಲ್ಲ ಎಂಟ್ರಿ ಆಗೋ ಚಾನ್ಸ್ ಇರುತ್ತೆ, ರೈನ್ ವಾಟರ್ ಎಲ್ಲ ಬೀಳೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಅಷ್ಟು ಸೇಫಾಗಿ ಅಲ್ಲಿ ಎಷ್ಟು ನೀಟಾಗಿನೂ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಬಸ್ ಸ್ಟಾಟ್ಗಳನ್ನು ಯೂಸ್ ಮಾಡೋದು. ನಾನಿಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ಒಂದು ಸೈಟಲ್ಲಿ ನಿಮ್ಗೆ ಯಾವ ಥರ ಬಸ್ ಸ್ಟ್ರಕ್ಟಲ್ಲಿ ಪಾಸ್ ಮಾಡಿರ್ತಾರೆ, ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ನೀವು ನೋಡ್ಕೋಬೋದು, ನಿಮಗೆ ಕರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಆಮೇಲೆ ಇದು ನಿಮಗೆ ಸೈಟ್ ಹೋದಾಗ ಇದು ಯಾವ ಥರ ವರ್ಕ್ ಆಗುತ್ತೆ ಅದು ಅಂತ ಕೇಳಿದ್ರೆ ನಿಮಗೆ ಕ್ಲಿಯರಾಗಿ ಮೊದಲೇ ಗೊತ್ತಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಅಲ್ಲಿ ನಿಮಗೆ ವಿಜುವಲ್ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ, ಅದನ್ನು ನೋಡ್ಕೊಳ್ಳಿ. ಓಕೆ, ನೋಡಿ ಇದು ಬಸ್ ಸ್ಟ್ರಕ್ಟ್ ಯಾವ ಥರ ಒಂದು ಲೇ ಮಾಡಿರ್ತಾರೆ. ಒಂದು ಪ್ಯಾನಲ್, ಮೈನ್ ಪ್ಯಾನಲ್ಗಾಗಿರಲಿ ಇಲ್ಲ ATS ಪ್ಯಾನಲ್ಗಳಿಗಾಗಲಿ ಯಾವ ಥರ ಲೇ ಮಾಡಿರ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಇದು ಟ್ರಾನ್ಸ್ಫಾರ್ಮರಿಂದ ಬಂದಿರೋದು ನಾನು ತೋರಿಸ್ತಾ ಇದ್ದೀನಿ. ಟ್ರಾನ್ಸ್ಫಾರ್ಮರ್ ಬಂದು ಇಲ್ಲಿ ATSಗೆ ಕನೆಕ್ಟ್ ಆಗಿದೆ. ATSಯಿಂದ ಮತ್ತೆ ಇದು ಮೈನ್ ಪ್ಯಾನಲ್ಗೆ ಕನೆಕ್ಟ್ ಆಗಿರೋ ಬಸ್ ಡಕ್ಟ್. ಈ ಬಸ್ ಡಕ್ಟ್ಗಳನ್ನು ನೋಡಿ, 2 ಬಸ್ ಡಕ್ಟ್ ಇಲ್ಲಿ ಪಾಸ್ ಆಗಿದೆ. ಅಂದರೆ ಒಂದೇ ಇನ್ಕಮರ್, ಅಂದರೆ ಅಲ್ಲಿ ಹೈಯರ್ ಆ್ಯಮ್ಸ್ ಇರೋದ್ರಿಂದ 4000 ಆ್ಯಮ್ಸ್ ಇರೋದ್ರಿಂದ ಅಲ್ಲಿ
ಜಾಸ್ತಿ ರೇಟಿಂಗ್ದು ಕಂಡಕ್ಟರ್ಸ್ ಬೇಕಾಗುತ್ತೆ, ಅದಕ್ಕೋಸ್ಕರ 2 ತಗೊಂಡು ಹೋಗಿದ್ದಾರೆ ನೋಡಿ. ಆಮೇಲೆ ಇದು ಟ್ರಾನ್ಸ್ಫಾರ್ಮರ್ದು ಬಂದಿರೋದು, ಆಮೇಲೆ ಇದು ಪ್ಯಾನಲ್ಗೆ ಕನೆಕ್ಟ್ ಆಗಿರೋದು. ಈ ಪ್ಯಾನಲ್ ಕನೆಕ್ಟ್ ಆಗಿ ಆಮೇಲೆ ಪ್ಯಾನಲಲ್ಲಿ ಫುಲ್ಲು ಡಿಸ್ಟ್ರಿಬ್ಯೂಟ್ ಆಗಿ ಪ್ಯಾನಲಲ್ಲೂ ಅಷ್ಟೇ ಬಸ್ ಬಾರಿಂದ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಲ್ಲಿಂದ ಮತ್ತೆ ಪ್ಯಾನಲಿಂದ ಬೇರೆ ಫ್ಲೋರ್ಗಳಿಗೆ, ಅಂದರೆ ಬೇರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಎಷ್ಟು ಫ್ಲೋರಲ್ಲಿ ಇದ್ದರು ಅಲ್ಲಿಗೆ ರೈಸಿ ಮೇನ್ ಅಂತ ಒಂದು ಬಸ್ ಡಕ್ಟ್ ತಗೊಂಡೋಗಿರ್ತಾರೆ. ಆ ಬಸ್ ಡಕ್ಟ್ ತೋರಿಸ್ತಾ ಇದ್ದೀವಿ ನೋಡಿ. ಇದು ಮೇನ್ ಪ್ಯಾನಲಲ್ಲಿ ಬಸ್ ಡಕ್ಟ್ ಬಂದು ಯಾವ ಥರ ಕನೆಕ್ಟ್ ಆಗಿರುತ್ತೆ ಒಳಗಡೆ ಅದನ್ನು ಇಲ್ಲಿ ನೋಡ್ಬೋದು. ATS ಪ್ಯಾನಲಿಂದ ಬಂದು ಇಲ್ಲಿ ಕನೆಕ್ಟ್ ಆಗಿರುತ್ತಲ್ಲ ಮೇನ್ ಪ್ಯಾನಲ್ಗೆ, ಅಲ್ಲಿಂದ ಮತ್ತೆ ಬಸ್ ಬಾರ್ ಇದಕ್ಕೆ ನಮ್ಮದು ಮೇನ್ ಪ್ಯಾನಲ್ಗೆ ಕನೆಕ್ಟ್ ಆಗಿರುತ್ತೆ. ಮೇನ್ ಪ್ಯಾನಲಿಂದ ಒಂದು ACB ಬ್ರೇಕರ್ ಥ್ರೂ ಮೇನ್ ಪ್ಯಾನಲ್ಗೆ ಕನೆಕ್ಟ್ ಆಗಿರುತ್ತೆ. ಮೇನ್ ಪ್ಯಾನಲಿಂದ ಮತ್ತೆ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದು ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೂ ಅಲ್ಲಿಂದ ಮತ್ತೆ ಬಸ್ ಡಕ್ಟ್ ಥ್ರೂನೇ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಬಸ್ ಡಕ್ಟ್ ಕಾಣ್ತಾ ಇದೆಯಲ್ಲ, ಅದು ಬೇರೆ ಫ್ಲೋರ್ಗೆ ಹೋಗಿರೋದು. ಅಂದರೆ ಎಷ್ಟು ಒಂದು 4-5 ಫ್ಲೋರ್ ಇದೆ ಅಂತ ಅಂದ್ಕೊಳ್ಳಿ. ರೈಸಿ ಮೇನ್ 1 ಅಂತ ಕಾಣಿಸ್ತಿದೆ ನೋಡಿ, ಅದು ಬೇರೆ ಫ್ಲೋರ್ಗಳು ಹೋಗಿರೋದು. ಅಂದರೆ ಬೇಸ್ಮೆಂಟಿಂದ ಹಿಡಿದು ಟೆರೆಸ್ವರೆಗೂ ಇದು ಪಾಸ್ ಆಗಿರುತ್ತೆ. ಅಲ್ಲಿಂದ ಮತ್ತೆ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟು ಮಾಡ್ತಾ ಹೋಗ್ಬೋದು. ಅದು ಯಾವ ಥರ ಅಂದರೆ, 1-2 ಕಡೆ ಬಿಲ್ಡಿಂಗ್ ಇದ್ದರೆ 1-2 ಕಡೆ ರೈಸ್ ಮಾಡಿಬಿಟ್ಟು ಒಂದೊಂದು ಫ್ಲೋರ್ಗಳಲ್ಲಿ ನೋಡಿ ಈ ಥರ ಬ್ರೇಕರ್ ಕೊಟ್ಟಿರ್ತಾರೆ. ಇದು ಈ ಬಸ್ ಡಕ್ಟ್ ಇದೆಯಲ್ಲ ಫುಲ್ ಅಪ್ ಟು ಟೆರೆಸ್ವರೆಗೆ ಹೋಗಿರುತ್ತೆ. ಬ್ರೇಕರ್ ಒಂದೇ ಕಡೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅಲ್ಲಿಂದ ಟ್ಯಾಪ್ ಆಫ್ ಬಾಕ್ಸ್ ಅಂತ ಕೊಟ್ಟಿರ್ತಾರೆ ನೋಡಿ. ಇದು ಟ್ಯಾಪ್ ಆಫ್ ಬಾಕ್ಸ್ ಅಂದರೆ ಅಲ್ಲಿಂದ ಒಂದು MCCB ಕೊಟ್ಟಿರ್ತಾರೆ. ಮೇನ್ ಬಂದ್ಬಿಟ್ಟು ಒಂದು ಕೆಳಗಡೆ ಬ್ರೇಕರ್ ಕೊಟ್ಟಿದ್ದಾರೆ. ಆ MCCBಯಿಂದ ನೆಕ್ಸ್ಟ್ ಔಟ್ಪುಟ್ಟು ಕೇಬಲ್ ಥ್ರೂ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರೋದು. ಆ ಕೇಬಲ್ ಥ್ರೂ ಒಂದು ಆ ಫ್ಲೋರ್ಗೆ ಏನು ಪವರ್ ಬೇಕು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ನೋಡಿ. ಈ ಫ್ಲೋರಲ್ಲಿ ಈ ಪ್ಯಾನಲ್ಗೆ ಆ ಟ್ಯಾಪ್ ಆಫ್ ಬಾಕ್ಸಿಂದ ಬಂದಿರೋದು. ಆ ಟ್ಯಾಪ್ ಆಫ್ ಬಾಕ್ಸಿಂದ ಇಲ್ಲಿಗೆ ಪವರ್ ಬಂದು ಇಲ್ಲಿಂದ ಬೇರೆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಲೈಟಿಂಗ್ ಆಗಿರಲಿ, ಇಲ್ಲ ರಾ ಪವರ್ ಆಗಿರಲಿ, ಇಲ್ಲ ಬೇರೆ ಶಾಪು, ಬೇರೆ ಫೀಡರ್ ಯಾವುದಕ್ಕೆ ಹೋಗಿದ್ರು ಇಲ್ಲಿಂದ ಹೋಗಿರುತ್ತೆ. ಅಂದರೆ ಇಲ್ಲಿ ಇದಕ್ಕೆ ಬಂದಿರೋದು ಕೇಬಲ್ ಥ್ರೂ. ಹೀಗೆ ಬಸ್ ಡಕ್ಟ್ ತುಂಬ ಕಡೆ ಯೂಸ್ ಮಾಡ್ಕೋಬೋದು. ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಅಂದರೆ ಪಿನ್ ಟು ಪಿನ್ ಅರ್ಥ ಆಗಲಿ ಅಂತ ಹೇಳೋಕ್ಕೋಸ್ಕರ. ಒಂದು 10th ಕಲ್ತವನಿಗೂ ಸ್ವಲ್ಪ ಅರ್ಥ ಆಗಲಿ. ಗೊತ್ತಿರೋರು ಇದನ್ನು ಏನು ನೆಗ್ಲಿಜೆನ್ಸ್ ಮಾಡ್ಬೋದು, ನನಗೆ ಇಷ್ಟೆಲ್ಲ ಗೊತ್ತಿತ್ತು ಮತ್ತೆ ಯಾಕೆ ಇದನ್ನು ಕೇಳಬೇಕಂತ. ಆದರೆ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳೋಕ್ಕೋಸ್ಕರ ಸ್ವಲ್ಪ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ತುಂಬ ಲೈಕ್ ಆಗಿದ್ರೆ, ಇಲ್ಲ ಸ್ವಲ್ಪ ಲೈಕ್ ಆದ್ರೂ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಎಲೆಕ್ಟ್ರಿಕಲ್, ಆಮೇಲೆ AC ಟೆಕ್ನಿಷಿಯನ್ ಆಗಲಿ, ಫೈರ್ ಟೆಕ್ನಿಷಿಯನ್ ಆಗಲಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.